भारत न्यूज में आपका स्वागत है। आज की ताजा खबर देखिए। ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ನಾವು ಹೋರಾಟ ಸಮಿತಿಯಿಂದ ಆಗ್ರಹಿಸ್ತೇವೆ. ಹಾಗೇನೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಏನ್ ಈಗಾಗಲೇ ವಿದ್ಯಾರ್ಥಿನಿಯರಿಗೆ ಫ್ರೀ ಟ್ರಾನ್ಸ್ಪೋರ್ಟ್ ಅದ, ಅದು ಎಲ್ಲಾ ಯುವಕರಿಗೂ ಫ್ರೀ ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ ಮಾಡಬೇಕು ಅಂತ ಹೇಳಿ ಸಂಘಟನೆಯಿಂದ ಆಗ್ರಹಿಸ್ತೇವೆ. ಒಟ್ಟಾರೆ ಕೆಪಿಎಸ್ಸಿ ಒಳಗ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಒಂದು ಅಮೂಲಾಗ್ರ ಬದಲಾವಣೆ ಬರಬೇಕಂದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಎಲ್ಲಾ ಕಡೆ ಒಂದು ಪ್ರತಿಭಟನೆ ಚಳವಳಿಯನ್ನು ಹಮ್ಮಿಕೊಂಡೇವಿ. ಈ ಒಂದು ಪ್ರತಿಭಟನೆ ಚಳವಳಿ ಇವತ್ತು ಸಾಂಕೇತಿಕ. ಮುಂಬರುವ ದಿನಗಳಲ್ಲಿ ರಾಜ್ಯ ವ್ಯಾಪ್ತಿ ಮತ್ತೆ ನಾವು ಎಲ್ಲಾ ಕಡೆ ಹೋರಾಟಗಳನ್ನು ಬೆಳೆಸಬೇಕಾಗಿದೆ. ಒಂದು ಪ್ರತಿಭಟನೆ ಚಳವಳಿ ಇವತ್ತು ಪ್ರಜಾತಾಂತ್ರಿಕವಾಗಿ ಸಂಧಾನತೀತವಾಗಿ ಈ ದೇಶದ ಮಹಾನ್ ಕ್ರಾಂತಿಕಾರಿ ಶಹೀದ್ ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯಾವ ಕನಸುಗಳನ್ನು ಕಂಡಿದ್ರು, ಇಲ್ಲಿ ಡಿಗ್ರಿ ಮುಗಿಸಿರ್ತಕ್ಕಂಥ ಪ್ರತಿಯೊಬ್ಬ ಅಭ್ಯರ್ಥಿಗೆ ಉದ್ಯೋಗ ಸಿಗಬೇಕು ಅಂತ ಹೇಳಿ ಕನಸು ಕಂಡಿದ್ರು. ಆ ಕನಸು ನನಸು ಮಾಡೋದಕ್ಕೋಸ್ಕರ ನಮ್ಮ ಹೋರಾಟ ಚಳವಳಿಗಳನ್ನ ಇನ್ನು ಬಲಿಷ್ಠವಾಗಿ ಬೆಳೆಸೋಣ ಅಂತ ಹೇಳಿ ಇವತ್ತ ಒಂದು ಏನ್ ಕೆಪಿಎಸ್ಸಿ ಅಮೂಲಾಗ್ರಹ ಬದಲಾವಣೆ ಬರಬೇಕು, ಉದ್ಯೋಗಾಕಾಂಕ್ಷೆಗಳಲ್ಲಿ ಪಾರದರ್ಶಕತೆ ಮೂಡಿಸಬೇಕಾದ್ರೆ ಎಕ್ಸಾಮ್ಗಳನ್ನು ಟ್ರಾನ್ಸ್ಪರೆಂಟ್ ಆಗಿ ಕಂಡಕ್ಟ್ ಮಾಡಬೇಕು ಅಂತ ನಾವೇನು ಡಿಮಾಂಡ್ಸ್ ತಗೊಂಡೇವಿ, ಇದು ಈಡೇರಿಸಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹಿಸ್ತೇವೆ. ಯುವಜನರ ಹೋರಾಟ ಚಿರಾಯುವಾಗಲಿ. ಇನ್ಕಿಲಾಬ್ ಜಿಂದಾಬಾದ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ನಡೆಸತಕ್ಕಂತ ನೇಮಕಾತಿ ನಡೆಯುವ ಕ್ರಮವನ್ನು ತಡೆಗಟ್ಟಿ ಉದ್ಯೋಗ ನಮ್ಮ ಹಕ್ಕು ಜಿಂದಾಬಾದ್ ಎಡಿ ವೈಭವ ಜಿಂದಾಬಾದ್ ಜಿಂದಾಬಾದ್ ಎಡಿ ವೈಭವ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ ಉದ್ಯೋಗ ನಮ್ಮ ಹಕ್ಕು ಸ್ನೇಹಿತರೆ, ನಿಷೇಧಿಸಿ